ರೋಡ್ನಲ್ಲಿ ಹಾಯ್ಲಿಕ್ಕೆ ಹಾಕಿದ್ದಿಲ್ಲ. ಇಟ್ಕೆಲ್ಲ ರೋಡ್ಗಳಲ್ಲಿ ಕುತ್ಕೊಂಡಿರ್ತಿದ್ರು, ಅದ್ರ ಮೇಲೆ ಡಬ್ಬಿ ತಟ್ಟೆ ಹಾಕಿ ಮೀನು ಹಾಕ್ಬಿಟ್ಟು ಅದು ಅಂಗಡಿ ಚಾಲು ಅದು ಫುಲ್ಲಿ ವೆಜಿಟೇರಿಯನ್. ನಮ್ಗಂತೂ ಭಾಳ ಸಮಸ್ಯೆ ಇರ್ತದೆ. ಯಾವುದೇ ಕೆಲಸ ಅವ್ರ ಮುಂದೆ ಹೇಳಿದ್ವಿ ಅಂತಂದ್ರೆ ಕೆಲಸ ಮಾಡೇ ಕೊಡ್ತಾರೆ. ಅದಲ್ಲದೆ ನಮ್ಮ ದೇವಸ್ಥಾನಕ್ಕೆ, ಕರೆಮ ದೇವಸ್ಥಾನಕ್ಕೆ ನಾವು ಸಮುದಾಯ ಭವನ ಕಟ್ಟಿದ್ವಿ. 1 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಕಡೆಯಿಂದ ನಮ್ಗೆ ಅನುದಾನ ಕೊಡಿಸಿದ್ರು. ಸ್ಲಮ್ ಎಕ್ದಮ್ ಸ್ಲಮ್ ಅಂದ್ರೆ ಒಂದು 2 ವೀಲರ್ಸ್ ಹೋಗ್ಲಾರಂತ ಪರಿಸ್ಥಿತಿ ಇತ್ತಲ್ಲಿ. ಅಂತ ಇದ್ರೊಳಗೆ ಎಕ್ದಮ್ ವಾಶ್ ರೋಡ್ ಮಾಡಿದ್ರು, ಬ್ರಿಡ್ಜು, ಗಟರು ಎಲ್ಲ ಮಾಡಿದ್ದಾರೆ. ನನ್ನ ಹೆಸರು ನಿಂಗಪ್ಪ ಮಹಾದೇವಪ್ಪ ಜಕ್ಲಿ, ಗಣೇಶ್ಪೇಟ್, ಹುಬ್ಳಿ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಸುಮಾರು 100 ಇಯರ್ಸ್ಲಿಂದ ಅದೇವು ನಾವು ಇಲ್ಲಿ. 100 ಇಯರ್ಸ್ಲಿಂದ ಇಲ್ಲೇ ಅದೇವು ನಾವು. ನಿಮ್ಮ ಮನೇನು ಭಾಳ ಆಂಟಿಕ್ ಐತಿ. ಹಾಂ, ಎಲ್ಲ ನಮ್ಮ ಫಾದರ್ ಎಲ್ಲ ನಾವೆಲ್ಲ ಕೂಡಿ ಕಟ್ಸಿದ್ದೆಲ್ಲ ಮನೆ ಇದು. ಹಾಂ, ಪೂರ್ತಿ ಮಡಗಿ ಮನೆ. ಹಾಂ, ಕಟ್ಟಿಗೆ ಮನೆ ಪೂರ ಇದು. ಅಲ್ಲಿ ಗನ್ನೆಲ್ಲ ಯಾವಾಗಿನ ಯಾವ ಕಾಲದ್ದು? ಸುಮಾರು 70-80 ವರ್ಷದ್ದು ಅದಾವೆ ಗನ್. ಹಾಂ, 71 ವರ್ಷ ಗನ್ ಅದಾವೆ. ಫಿಶ್ ಮಾರ್ಕೆಟ್ ಏನೇನು ಸಮಸ್ಯೆ ಇತ್ತು ಮುಂಚೆ? ಸುಮಾರು 50-60 ವರ್ಷದಿಂದ ಫಿಶ್ ಮಾರ್ಕೆಟ್ ಇಲ್ಲಿ ಬಂತು. ಇಲ್ಲಿ ಅಂದರೆ ಎಮರ್ಜೆನ್ಸಿ ಇತ್ತು ನೋಡ್ರಿ. ಅವಾಗ ಎಮರ್ಜೆನ್ಸಿ ಟೈಮ್ನಾಗ ಅದನ್ನ ಇಲ್ಲಿ ಹಾಕಿದ್ರು. ಅದನ್ನು ಹಾಕಿದ್ರೆ ನಮಗೇನು ಅದನ್ನು ಇಲ್ಲಿ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ಬೇಡ ಅಂತ ಪರಿಸ್ಥಿತಿ ಇರಲಿಲ್ಲ ಅವಾಗ. ಯಾಕಂದರೆ ಸರ್ಕಾರ ಏನು ಮಾಡ್ತಿತ್ತು ಅದೇ ಫೈನಲ್ ಆಗಿರ್ತಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಅವಾಗ ಪ್ರತಿಭಟನೆ ಮಾಡಿದ್ವಿ, ಬಟ್ ಅದರ ಇದು ರಿಸಲ್ಟ್ ಸಿಗಲಿಲ್ಲ. ಮತ್ತು ಹಾಗೆ ನಾವು ಮೇಲಿಂದ ಮೇಲೆ ಪ್ರತಿಭಟನೆ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಈ ರೋಡ್ ಅಲ್ಲದೆ ಗುರ್ಶೆಟ್ ರೋಡು, ನಮ್ಮ ಮನೆ ಮುಂದಿನ ರೋಡು, ಆಮೇಲೆ ಗಣೇಶಪೇಟೆ ಮೇನ್ ರೋಡು ಎಲ್ಲ ಕಡೆಗೆ ಫಿಶ್ ಹಚ್ತಾಯಿದ್ರು. ಫಿಶ್ ಹಚ್ಕೊಂಡು ಅದಲ್ದ ಎಲ್ಲ ಒಂದು ಕೊಯ್ದು ಅಲ್ಲೇ ಒಗೆದು ಹೋಗ್ತಿದ್ರು. ಅದೆಲ್ಲ ವೇಸ್ಟ್ ಎಲ್ಲ ಒಗೆದು ಹೋಗ್ತಿದ್ರು. ಅದರಿಂದ ನಮಗೆಲ್ಲ ಪೂರ್ತಿ ಏರಿಯಾ ಎಲ್ಲ ಕಬ್ಬು ಹಿಡಿದು ವಾಸನೆ ಬರ್ತಿತ್ತು. ಆಮ್ಯಾಗ ಹೆಣ್ಮಕ್ಳು ಹೇಳೋಕ್ಕಾಗ್ತಿದ್ದಲ್ಲ, ಮಕ್ಕಳು ಹೇಳೋಕ್ಕಾಗ್ತಿದ್ದಲ್ಲ, ನಮಗೂ ಸಹಿತ ಹೇಳೋಕ್ಕಿದ್ದಲ್ಲ. ಆಮ್ಯಾಗ ವೆಹಿಕಲ್ 2 ವೀಲರ್ ಸಹಿತ ಹೋಗ್ಲಾರಂಥ ಪರಿಸ್ಥಿತಿ ಇತ್ತು. ಅದನ್ನು ನಾವು ನಮ್ಮ ಇವರು ಇಲಿಯಾಸ್ ಮನೆಯವರಿಗೆ ಮನವರಿಕೆ ಮಾಡಿಕೊಟ್ವಿ. ಆಮ್ಯಾಗ MLA ಅವರಿಗೆ ಮೇಲೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ. ಅವರು ಒಂದು ಯೋಜನೆ ಹಾಕಿದ್ರು. ಏನಂತಂದ್ರೆ ಮೊದಲು ಹೋಲ್ಸೇಲನ್ನು ಮಂಟ್ರೂರಿಗೆ ಶಿಫ್ಟ್ ಮಾಡಿದ್ರು. ಅವಾಗ ಒಂಥರ ರಿಲ್ಯಾಕ್ಸೇಷನ್ ಆಯ್ತು ನಮ್ಗೆ. ಅಲ್ಲಿಂದ ಮುಂದೆ ಈ ಮಾರ್ಕೆಟ್ ಬಗ್ಗೆ ನಾವು ಮೇಲೆ ಬೆಟ್ಟ ಹಾಕೋತಿದ್ವಿ. ನಾವು ನಮ್ಮದು ಕರೆಂಬ ದೇವಸ್ಥಾನದ ಕೆಳಗಿದೆ, ಅಲ್ಲಿ ಶರ್ಮನ್ ಇದ್ದೇನೆ ನಾನು. ನಮಗೆ ಇಲ್ಲ, ನೀವು ಸಾಹೇಬ್ ಏನಾರ ಮಾಡಿ ಮಾರ್ಕೆಟ್ ತೆಗಿಬೇಕು, ನೀವು ಇಲ್ಲಿಂದ ಇಲ್ಲೇ ದೂರ ಹಾಕ್ರಿ ಅಂದರೆ ಎಲ್ಲ ಅನುಕೂಲ ಆಗತ್ತೆ ಅಂತ ಹೇಳಿದ್ವಿ. ಬಟ್ ಅವ್ರೇನು ಮಾಡಿದ್ರು ಅಂತಂದ್ರೆ ಬೇರೆ ಕಡೆ ಬೇಡ, ಇಲ್ಲೇ ನಾವು ಒಳಗೆ ಶಿಫ್ಟ್ ಮಾಡಿದೆ ಅಂಥೇಳಿ ಓಲ್ಡ್ ಮಾರ್ಕೆಟ್ ಇತ್ತು. ಅದನ್ನು ಸುಮಾರು 5-6 ವರ್ಷದ ಹಿಂದೆ ಕನ್ಸ್ಟ್ರಕ್ಷನ್ ಮಾಡಿ ರೆಡಿ ಮಾಡಿದ್ರು. ರೆಡಿ ಮಾಡಿಂದ ಅವ್ರು ಒಳಗೆ ಹೋಗೋಕ್ಕಾಗ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ಒಳಗೆ ಹೋಗೋದಿಲ್ಲ, ಆ್ಯಕ್ಷನ್ನಾಗ ಬೇಡ, ನಮ್ಗೆ ಬಾಡಿಗೆ ಕೊಡ್ರಿ, ಕಡಿಮೆ ಬಾಡಿಗೆ ಕೊಡ್ರಿ, ಫ್ರೀ ಕೊಡ್ರಿ ಅಂತ ಅನೇಕ ಅವ್ರದ್ದು ಬೇಡಿಕೆ ಇಟ್ಟರು. ಬಟ್ ಇವರೆಲ್ಲ ಬೇಡಿಕೆಯಿಂದ ಅವರು ಯಾವುದೇ ತಮ್ಗೆ ಏನು ಅನುಕೂಲ ಆಗತ್ತಲ್ಲ, ಗೌರ್ಮೆಂಟ್ಲಿಂದ ತಮ್ಮ ಕಡೆಯಿಂದ ಏನು ಅನುಕೂಲ ಆಗುತ್ತೆ ಅದನ್ನು ಮಾಡಿ ಮೀನು ಮಾರ್ಕೆಟನ್ನು ಶಿಫ್ಟ್ ಮಾಡಿ ಒಳಗೆ ಹಾಕಿದ್ದಾರೆ. ನಮಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ರೋಡ್ನಲ್ಲಿ ಹಾಯ್ಲಿಕ್ಕೆ ಹಾಕಿದ್ದಿಲ್ಲ. ಇಟ್ಕೆಲ್ಲ ರೋಡ್ಗಳಲ್ಲಿ ಕುತ್ಕೊಂಡಿರ್ತಿದ್ರು, ಅದ್ರ ಮೇಲೆ ಡಬ್ಬಿ 4 ಡಬ್ಬಿ ಇಟ್ಟು ಒಂದು ತಟ್ಟೆ ಹಾಕಿ ಮೀನು ಹಾಕ್ಬಿಟ್ಟು ಅದು ಅಂಗಡಿ ಚಾಲು ಅದು. ವೆಜಿಟೇರಿಯನ್ ನಮಗಂತೂ ಭಾಳ ಸಮಸ್ಯೆ. ನಾವು ವೆಜಿಟೇರಿಯನ್, ಫುಲ್ಲಿ ವೆಜಿಟೇರಿಯನ್. ನಮಗಂತೂ ಭಾಳ ಸಮಸ್ಯೆ ಇರ್ತದೆ. ಬಟ್ ಈಗ ಮತ್ತು ಜಡಿ ಮಠ ಇದೆ, ಅಂದರೆ ಸಿದ್ದಾವಡ್ರು ಆಮೇಲೆ ಜಡಿ ಸಿದ್ದೇಶ್ವರ ಇಬ್ಬರು ಗೆಳೆಯರವರು. ಅಂಥದ್ದೊಂದು ಮಠ ಇದೆ ಇಲ್ಲಿ. ಆ ಮಠಕ್ಕೆ ಸಹಿತ ಭಾಳ ತೊಂದರೆ ಆಗಿತ್ತು. 1000 ಜನ ಬರ್ತಾರೆ ಮಠಕ್ಕೆ. ಅಲ್ಲಿ ಅನಾನುಕೂಲ ಆಗಿತ್ತಲ್ಲಿ. ನಾವು MLA ಆಗಲಿ, ನಮ್ಮ ಕಾರ್ಪೊರೇಟ್ರ್ ಆಗಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಕಾರ್ಪೊರೇಟ್ರು ಹಾಗೆ ಓಣಿ ಅಡ್ಡಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಅಂತ ಕೆಲಸ ಚಾಲು ಅವ್ರದ್ದು. ನಾನು ಬೆಳಗ್ಗೆ 6 ಗಂಟೆಗೆ ನಾವು ವಾಕಿಂಗ್ ಹೋಗ್ತಿರ್ತೀನಿ, ಅವಾಗ ಅವ್ರು ಅಡ್ಡಾಡ್ತಿರ್ತಾರೆ ಇಲ್ಲಿ. ಯಾವಾಗ ಬೇಕಾಗಿ ಸಿಗ್ತಾರೆ ಅವಾಗ MLAಗಳು. ಅದೇನಿಲ್ಲ, ಯಾವಾಗ ಬೇಕಾಗಿ ಹೋಗಿ ಸ್ಪಂದನೆ ಮಾಡ್ತಾರೆ. ಆ್ಯಕ್ಚುಲಿ ನಾ ಹೇಳ್ಬೇಕಂತಂದರೆ ನಾವು ಹೋದ್ನಿ ಅಂದ್ರೆ ನಾನು ಕರ್ಕೊಂಡು ಬಾಜು ಕೂಡಿಸ್ಕೊತಾರೆ ಅವರು. ಅಷ್ಟು ನನ್ನ ಮ್ಯಾಗ ಪ್ರೀತಿ ಇದೆ. ಆಮೇಲೆ ನನಗೆ ಅಷ್ಟೇ ಅಲ್ಲ, ಎಲ್ಲರಿಗೂ, ಎಲ್ಲ ಸಾಮಾನ್ಯ ಜನ ಬಂದು ಸಹಿತ ಅವ್ರ ಜೊತೆಗೆ ಒಳ್ಳೆಯ ರಿಲೇಷನ್ ಇಟ್ಕೊಂಡು ಒಳ್ಳೆ ಇದನ್ನು ಕೆಲಸ ಮಾಡ್ತಾರೆ ಅವರು. ಯಾವುದೇ ಕೆಲಸ ಅವ್ರ ಮುಂದೆ ಹೇಳಿದ್ವಿ ಅಂತಂದ್ರೆ ಸ್ವಲ್ಪ ಡಿಲೇ ಆಗ್ಬೋದು, ಹೊರತಾಗಿ ಕೆಲಸ ಮಾಡೇ ಕೊಡ್ತಾರೆ. ಅದಲ್ಲದೆ ನಮ್ಮ ದೇವಸ್ಥಾನಕ್ಕೆ, ಕರೆಮ ದೇವಸ್ಥಾನಕ್ಕೆ ನಾವು ಸಮುದಾಯ ಭವನ ಕಟ್ಟಿದ್ವಿ. 1 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಕಡೆಯಿಂದ ನಮ್ಗೆ ಅನುದಾನ ಕೊಡಿಸಿದ್ರು. ಮಂಟ್ರು ನಿಮಗೆ ಉದಾಹರಣೆ ಹೇಳಿದಾಗ ಮಂಟ್ರು ರೋಡ್ ಅದು ಭಾಳ ಸ್ಲಮ್, ಎಕ್ದಮ್ ಸ್ಲಮ್. ಅಂದರೆ ಒಂದು 2 ವೀಲರ್ಸ್ ಹೋಗ್ಲಾರಂಥ ಪರಿಸ್ಥಿತಿ ಇತ್ತಲ್ಲಿ. ಅಂಥ ಇದರೊಳಗೆ ಎಕ್ದಮ್ ವಾಶ್ ರೋಡ್ ಮಾಡಿದರು, ಬ್ರಿಡ್ಜು, ಗಟರು ಎಲ್ಲ ಮಾಡಿದ್ದಾರೆ. ಇದು ಒಂದಲ್ಲ, ಹಳೆ ಹುಬ್ಬಳ್ಳಿ ಸಹಿತ ನಮ್ಮ ಓಣಿ ಏರಿಯಾ ಎಲ್ಲ ನೋಡಿರಿ, ನಮ್ಮ ರೋಡೆಲ್ಲ ಹೆಂಗಾವೆ. ಮೊದಲು ರೋಡ್ ಹಿಂಗೆ ಚೆನ್ನಾಗಿದ್ದಿಲ್ಲ ಅವು. ಈಗೆಲ್ಲ ರೋಡ್ ಭಾಳ ಚೆನ್ನಾಗಿದ್ದಾವೆ. ಬೇಗ ನಿಮ್ಗೆ ಇಷ್ಟ ಆಗಲಿ ಅಂತೇಳಿ ನಾವು ಅವ್ರಿಗೆ ಹಾರೈಸಿ ದೇವಸ್ಥಾನ ವತಿಯಿಂದ